14 kg gas 909 ಎಲ್ಲ ಬಡಜನರಿಗೆ ದ್ರೋಹ ಬಗೆತಾ ಇದೆ ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಸೌದೆನೂ ತರಕ್ಕೆ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕಿಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ. ಹೆಂಗೆ ಬದುಕಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ವಿ. ಇವತ್ತು ಸುಮಾರು ನಮ್ಮ ರಾಜ್ಯದ ಸುಮಾರು 1 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ. ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದ್ರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ ಶುದ್ಧ ಗಾಳಿ ಸಿಗುವ ಎಲ್ಲರ, ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಕೋಟಿ ಜನರಿಗೆ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡೋಂಥ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. BJPಯವರು ಅಶೋಕು ವಿಜೇಂದ್ರ ಯಾರು BJP ನಾಯಕರಿದ್ದಾರಲ್ಲ ಎಲ್ಲ ಬೊಗಳೆದಾರ, ಬರೀ ಖಾಲಿ ಮಾತಾಡೋದು, ಬರೀ ಟೀಕೆ ಮಾಡೋದು, ರಚನಾತ್ಮಕವಂಥ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಬಡಜನತೆ ಬಗ್ಗೆ ವಿಶ್ವಾಸ ಇದ್ದರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇತ್ತು ಅಂದರೆ, ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ, ಯಾಕೆ ಇವತ್ತರೆಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಬಿಜೆಪಿ ಗೌರ್ಮೆಂಟ್ ಬಂದಮೇಲೆ ಯಾರು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಯಾವುದು ಕೂಡ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮಗಿಲ್ಲ. ಎಲ್ಲರನ್ನೂ ವೈರಿಗಳನ್ನ ಮಾಡ್ಕೊಂಡು ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಷನ್ಶಿಪ್ಪು, ನಿಮ್ಮ ಟ್ರೇಡು ಎಲ್ಲ ಕೂಡ ಇವತ್ತು ಕೆಡ್ತಾ ಇದೆ. ಇದರಿಂದ ಇಂಥ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನು gas price will affect the poor people. Gas price will include all common man. So all common man, hotels also, the price rise will go very high. Cheated the voters of this country. We knew that they are going to rise with this. Since the polling was not been done, after the polling they have done, it is a great cheat, backstabbing the people of this country. It's very unfortunate this BJP government is backstabbing every voter.
That is why we decided to do the help them. ತೆಗಿತಾನೆ ಬಿಡು ಒಂದು ಮಂಜನ ಕೊಡ್ತಾನೆ ಬಿಡು Guarantees, we are helping them. And our ಯಾರು guarantee ಇದಾಗತ್ತೆ become a more guarantee for every ಕೊಡ್ತೀನಿ ಅಂದ್ರೆ ತೆಗಿತಾನೆ including the survival of the BJP. ಚಪ್ಪಲ್ ಸರ್ So ಹಿಂದೆ ಕೇಳ್ಕೊಳ್ಳ ನಾನು ಮುಂದೆ ತಗೊಂಡು ರೂನಿಗೆ ಬರುತ್ತೆ we will condemn this. ನೋಡಿದ್ರೆ ದುಡ್ಡು ಬರ್ತೈತೆ We will agitate this. We will see that they roll back. ಮತ್ತು ಅವ್ರಿಗೆ ಅಡ್ಡ ಬೆಂಗಳೂರು ಮಟ್ಟಿಗೆ ಒಂದು ಹಲವು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್ And they doesn't have the proper foreign policy. The relationship between the neighboring countries have become worse. All our neighboring countries earlier, in the time of Indira Gandhi, Rajiv Gandhi, Narasimha Rao were all friends to us in the UP regime. Now all of them have become enemies. But BJP. So this is the issue. So in afternoon, I am just visiting few places. We are inaugurating some places. We are just in the interest of Bangalore. For the sake of Bangalore, we are looking at the rain affected area. I am addressing a press conference also. So here we have created a big history, like 25 lakh katas. In the history of Bangalore, in the history of this country, no other state, no other city has done what we have done in Bangalore. ಗೊತ್ತೈತಿ ಹಿಂದೆ ತಾಳಲ್ಲ ಪ್ರೇಮಲ್ಲೇ ಇದೆ ಅರ್ಥನೇ ಮಾಡ್ತಾನಲ್ವ Land guarantee, Bhumi guarantee for every common man. Beddi Township will be new Bangalore. ಅವ್ರು ತಾಣವಲ್ಲ ದುಡ್ಡು South, AICT we are going to provide there, opportunity for all AE ಈ trains ಥರ ಬರುತ್ತಲ್ಲ ಅದು ಮಾಡಿ and it will future bank. Sir, Mr. Mallikarjun Kharge said, we will look at ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ದೀವಿ. Sir, what's your opinion on Mallikarjun Kharge's statement, sir?